ಬಳ್ಳಾರಿ ಕೇಂದ್ರ ಜೈಲಿನಲ್ಲಿ ದರ್ಶನ್ ಭೇಟಿಗೆ ಸಖತ್ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಇಟ್ಟಿದ್ದಾರೆ. ಆರೋಪಿ ದರ್ಶನ್ ಕುಟುಂಬಸ್ಥರಿಗೆ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ. ವಾರಕ್ಕೆ 2 ಬಾರಿ ಕುಟುಂಬಸ್ಥರು ದರ್ಶನ್ ಮೀಟ್ ಮಾಡಬಹುದು. ಕುಟುಂಬದವರನ್ನ ಬಿಟ್ಟು ಮತ್ಯಾರು ದರ್ಶನ್ ಭೇಟಿ ಮಾಡುವಂತಿಲ್ಲ. ನಟರು, ರಾಜಕಾರಣಿಗಳಿಗೆ ದರ್ಶನ್ ಭೇಟಿಗೆ ಅವಕಾಶ ಇರೋದಿಲ್ಲ ಇನ್ನು ಮುಂದೆ. ಕಾರಾಗೃಹ ಇಲಾಖೆ ಉತ್ತರ ಡಿಐಜಿ ಟಿಪಿ ಶೇಷ ಆದೇಶವನ್ನು ಹೊರಡಿಸಿದ್ದಾರೆ. ಸಾಮಾನ್ಯ ಖೈದಿಯಂತೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ದರ್ಶನ್ಗೆ ಯಾವುದೇ ವಿಶೇಷ ಆತಿಥ್ಯ ನೀಡಬಾರದು. ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಡಿಐಜಿ ಟಿಪಿ ಶೇಷ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ಈ ಒಂದು ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಆಗಿದ್ರು. ಆರಾಮಾಗಿ ರೌಡಿ ಶೀಟರ್ಗಳ ಜೊತೆಗೆ ಮಾತನಾಡಿಕೊಂಡು ಯಾವಾಗ ಬೇಕೋ ಅವಾಗ ಸಿಗರೇಟ್ ಹೊಡಿತಾ ಬಿಂದಾಸ್ ಆಗಿದ್ರು ದರ್ಶನ್ ಅವರು. ಆದ್ರೆ ಇದೆಲ್ಲ ಗೊತ್ತಾದ ತಕ್ಷಣ ಅವರನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ ಇವತ್ತು. ಆದ್ರೆ ಇಲ್ಲಿ ರೀತಿಯಾಗಿರಲ್ಲ. ಬೆಂಗಳೂರು ಜೈಲಿನಲ್ಲಿ ಇದ್ರಲ್ಲ ಆರಾಮಾಗಿ ಆ ರೀತಿಯಾಗಿರಲ್ಲ, ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ. ಆರೋಪಿ ದರ್ಶನ್ ಕುಟುಂಬಸ್ಥರಿಗೆ ಮಾತ್ರ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಬರ್ತಾ ಇದ್ರಲ್ಲ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ, ಅದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಕೇವಲ ಕುಟುಂಬದವರು ಮಾತ್ರ ಅಲ್ಲಿ ಭೇಟಿ ಮಾಡಬಹುದು. ಕಾರಾಗೃಹ ಇಲಾಖೆ ಉತ್ತರ ಡಿಐಜಿ ಟಿಪಿ ಶೇಷ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಸಾಮಾನ್ಯ ಖೈದಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇರುತ್ತೋ ಅದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ ದರ್ಶನ್ ಅವರಿಗೆ.